ಕೋಟ್ಸ್. ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಅನೈತಿಕ ಸಂಬಂಧದ ಕಾರಣಕ್ಕಾಗಿ ಅಣ್ಣನೇ ತನ್ನ ಸ್ವಂತ ತಮ್ಮನನ್ನು ಕೊಲೆ ಮಾಡಿ ತೋಟದಲ್ಲಿ ಹೂತು ಹಾಕಿರುವ ಅಮಾನವೀಯ ಘಟನೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಚಂದ್ರಗುತ್ತಿ ವ್ಯಾಪ್ತಿಯಲ್ಲಿ ನಡೆದಿದೆ. ಜೋಡಿಗೆರೆ ಗ್ರಾಮದ 28 ವರ್ಷದ ರಾಮಚಂದ್ರಪ್ಪ ಮೃತಪಟ್ಟ ದುರ್ದೈವಿಯಾಗಿದ್ದಾರೆ. ಕೊಲೆಯಾದ ರಾಮಚಂದ್ರಪ್ಪ ಹಾಗೂ ಆತನ ಅಣ್ಣ ಮಾಲತೇಶನ ಪತ್ನಿ ಅಂದರೆ ಅತ್ತಿಗೆ ಭಾಗ್ಯ ನಡುವೆ ಅಕ್ರಮ ಸಂಬಂಧ ಇತ್ತು ಎನ್ನಲಾಗಿದೆ. ಈ ವಿಚಾರವಾಗಿ ಅಣ್ಣ ತಮ್ಮಂದಿರ ನಡುವೆ ಪದೇ ಪದೇ ಗಲಾಟೆಗಳು ನಡೆಯುತ್ತಿದ್ದವು. ಇದೇ ದ್ವೇಷದ ಹಿನ್ನೆಲೆಯಲ್ಲಿ ಕಳೆದ ಸೆಪ್ಟೆಂಬರ್ 8ರಂದು ಮಧ್ಯಾಹ್ನ ಮಾಲತೇಶನು ತಮ್ಮ ರಾಮಚಂದ್ರಪ್ಪನನ್ನು ತೋಟದ ಮನೆಗೆ ಕರೆದೊಯ್ದು ಕುತ್ತಿಗೆ ಬಿಗಿದು ಕೊಲೆ ಮಾಡಿದ್ದನು. ಸಾಕ್ಷ್ಯ ನಾಶಪಡಿಸುವ ಉದ್ದೇಶದಿಂದ ಶವವನ್ನು ತೋಟದಲ್ಲೇ ಹೂತು ಹಾಕಿದ್ದನು. ತಮ್ಮ ಕಾಣೆಯಾದ ಬಗ್ಗೆ ರಾಮಚಂದ್ರಪ್ಪನ ಪೋಷಕರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು. ಸುಮಾರು 1.5 ತಿಂಗಳ ನಂತರ ಡಿಸೆಂಬರ್ 10ರಂದು ಮಾಲತೇಶನ ಪತ್ನಿ ಭಾಗ್ಯ ತನ್ನ ಅತ್ತೆಯ ಮುಂದೆ ಸತ್ಯವನ್ನು ಬಾಯಿಬಿಟ್ಟಿದ್ದಾಳೆ. ರಾಮಚಂದ್ರನ ಕೊಲೆಯನ್ನು ತನ್ನ ಪತಿ ಮಾಲತೇಶನೇ ಮಾಡಿ ತೋಟದಲ್ಲಿ ಹೂತಿರುವುದಾಗಿ ಅವರು ತಿಳಿಸಿದ್ದಾರೆ. ಪೋಷಕರು ನೀಡಿದ ಮಾಹಿತಿಯ ಮೇರೆಗೆ ಪೊಲೀಸರು ಮಾಲತೇಶನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಆತ ತನ್ನ ಕೃತ್ಯವನ್ನು ಒಪ್ಪಿಕೊಂಡಿದ್ದಾನೆ. ಡಿಸೆಂಬರ್ 16 ಅಂದರೆ ನಿನ್ನೆ ಪೊಲೀಸರು ಮತ್ತು ಅಧಿಕಾರಿಗಳ ಸಮ್ಮುಖದಲ್ಲಿ ತೋಟದಲ್ಲಿ ಹೂತು ಹಾಕಿದ್ದ ರಾಮಚಂದ್ರಪ್ಪನ ಕಳೇಬರವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆ ಹಾಗೂ ಪ್ರಯೋಗಾಲಯಕ್ಕೆ ರವಾನಿಸಿದ್ದಾರೆ. ಆರೋಪಿ ಮಾಲತೇಶನನ್ನು ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ನಿಮ್ಗೆ BP ಶುಗರ್ ಇದೆಯಾ? ನಿಮ್ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದೆಯಾ? ನೀ ಚೈನ್ ಸ್ಮೋಕರ್ ಇದ್ರ ಅಂಡ್ ನಿಮ್ಗೆ ಏನಾದ್ರು ಕಿಡ್ನಿ ಸಮಸ್ಯೆ ಇದೆಯಾ? ಈ ತರ ಎಲ್ಲ ಇದ್ದು ನಿಮ್ ಕಾಲಲ್ಲಿ ನಡಿವಾಗ ನೋವು ಬರೋದು, ಇಲ್ಲ ಕಾಲಲ್ಲಿ ಆರ್ದೇ ಇರುವಂತದ್ದು ಹುಣ್ಣಿರೋದು ಏನಾದ್ರು ಇದ್ರೆ ನಿಮ್ಗೆ ನಿಮ್ಮ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ಅರ್ಥ. ನಾನು ಡಾಕ್ಟರ್ ನಿಶಿತಾ, ಕನ್ಸಲ್ಟೆಂಟ್ ಎಂಡೋವಾಸ್ಕ್ಯುಲರ್ ಅಂಡ್ ಇಂಟರ್ವೆನ್ಷನ್ ರೇಡಿಯಾಲಜಿ, ನಂಜಪ್ಪ ಲೈಫ್ ಕೇರ್. ಈ ತರ ಸಿಂಪ್ಟಮ್ಸ್ ಇರೋರಿಗೋಸ್ಕರ ನಾವು ಒಂದು ಪೆರಿಫೆರಲ್ ಆರ್ಟರಿ ಡಿಸೀಸ್ ಕ್ಯಾಂಪ್ ನ ಕಂಡಕ್ಟ್ ಮಾಡ್ತಾ ಇದೀವಿ ನಂಜಪ್ಪ ಲೈಫ್ ಕೇರ್ ಅಲ್ಲಿ ಡಿಸೆಂಬರ್ 8 ಇಂದ ಡಿಸೆಂಬರ್ 31 ವರೆಗೂ. ಈ ಕ್ಯಾಂಪ್ ಅಲ್ಲಿ ನಾವು ನಿಮ್ದ ರಕ್ತನಾಳದಿರೋ ಬ್ಲಾಕ್ ನ ಡಯಾಗ್ನೋಸಿಸ್ ಮಾಡ್ತೀವಿ ಅಂಡ್ ಅದಕ್ಕೆ ಎಂಡೋವಾಸ್ಕ್ಯುಲರ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದ್ರೆ ಪಿನ್ ಹೋಲ್ ಸರ್ಜರಿ, ಒಂದು ಸಣ್ಣ ಸೂಜಿ ಗಾತ್ರದ ರಂಧ್ರದಿಂದ ನಿಮ್ಮ ರಕ್ತನಾಳದಲ್ಲಿರೋ ಬ್ಲಾಕ್ಸ್ ನ ಓಪನ್ ಮಾಡ್ತೀವಿ. ಬಂಗಾರ ಮಗನ ಏನು ಮನೆ ಮಾಡಿದ ನನ್ನ ಮಗನ ಬಂಗಾರ ಮಗನ ಹೆಂಗ್ ಮಾಡವು ಏನ್ ಮಾಡೋದು ಮಾಡಿದ ಓದ್ತಿರೋದಾಗ್ಲಿ ಅವನಲ್ಲ ಅವನ ಮಣ್ಣ ಹೆಂಗ್ ಮಾಡ್ಯ ನೋಡ. ತಮ್ಮನಿಂದ ಘಟನೆ ಮಾಡಿದಾನೆ. ಆದರೂ ಅವನ ಮೇಲೆ ನಾವು ಎಷ್ಟು ಆಸೆ ಇದ್ದೀವಿ, ಅವನ ಮೇಲೆ ಆಸೆ ಇರಲಿಲ್ಲ ಅಂದರೂ ಅವನ ಘಟನೆನ ಬಿಡೋಕ್ಕೆ ಹೋಗ್ಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ನಮ್ಮನ್ನು ನಾಳೆ ಆದರೂ ಏನಾರ ಮಾಡೋಕ್ಕೆ ಚಾನ್ಸು ಸಿಗ್ತಾ ಇತ್ತು ಸರ್. ನಾವು ಮುಡ್ಕಿ ಅವ್ರು ಏನೋ ರಾತ್ರಿ ಟೈಮ್ ಯಾರೂ ಬರೋಕ್ಕಾಗಲ್ಲ ಪಾಪ. ಆದರೂ ಆಗಲ್ಲಾದರೂ ನಮ್ಮ ಅವನ ಮೇಲೆ ಆಸೆ ಬಿಡಕ್ಕೆ ಎಲ್ಲರೂ ಅವ್ನ ಪರವಾಗಿ ಬಂದ ಯಾರು ನ್ಯಾಯದೇವಲ್ಲ ನಿರ್ದವನ ಅಂತ ಒಳ್ಳೆ ಹುಡುಗ ಅಂತ. ಈಗ ಮುಡ್ಕನಂತ ಇಡೋಲ್ಲ ಅನ್ನೋದು ಎಲ್ಲರಿಗೂ ಕಂಡು ಬಂದಿರ್ತಾರೆ. ಆದರೆ ರಾತ್ರಿ ಹಂಚಾರ ತೆಗೆದು ಆದರೂ ಮಾಡೋಣ ಅಂತ. ಆದರೂ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಲಿದ್ರು ಆದರೂ ದೋಷ ಇದ್ದೇ ಇರ್ತದೆ. ನನ್ನ ಹೆಸರು ಕಂಕಪ್ಪ ಹೊಸರು. ತಗಚಿ ಬಂದು ಕರ್ಕೊಬಂದು ಈ ಥರ ಮಾಡಿ ಇಲ್ಲಿ ಕೊಲೆ ಮಾಡಿ ನಾನು ಉದೇನಿ ಅನ್ನೋದು ಅದು ಗೊತ್ತಾಗ್ತದೆ. ಗೊತ್ತಾದ್ಮೇಲೆ ನಾವು ಇಲ್ಲಿ ನೋಡ್ಬೇಕು ಅನ್ನೋದೊಂದು ಆಸೆಯಿಂದ ಭಾವನೆಯಿಂದ ನಮ್ಮ ಸಣ್ಣ ಮಗನ ನೋಡ್ಬೇಕು ಅನ್ನೋ ಆಸೆ ಭಾವನೆಯಿಂದ ನಾವು ಬಂದಿದ್ದೇವೆ ಸರ್. ಊರನ್ನೆಲ್ಲ 2 ಜನ ಕರ್ಕೊಂಡು ಬಂದಿದ್ದೀನಿ. ಬಂದು ನೋಡಿದ್ರು ಏನು ಮಾಡೋಕ್ಕೆ ಆಗಲಿಲ್ಲ. ಆದರೂ 10 ಕರೆದು 2 ತಿಂಗಳಿನ ದಿವಸ ಏನಾಗೋದು ಆಗಿದೆ.
ಈಗ ಅದು ಏನು ಸಿಕ್ಕಲಿಲ್ಲ ಅಂದಾಗ ಕಣ್ಣೆಲ್ಲ ಎಲ್ಲ ಹೊತ್ತು ಏನಾಗದ ಆಗ್ಯದ ಸರ್. ಈಗ ದುಃಖ ಮನುಷ್ಯ ಬರೋಂಗಿಲ್ಲ. ಈಗೆಲ್ಲ ಮುಗಿದು ಹೋಗೋದು ಕಥೆ ಆಗೈತಿ. ಈಗ ಅವನ್ನ ಬಿಡಬಾರದು ಅನ್ನೋದು ನಮ್ಮ ಅನಿಸಿಕೆ. ಮಾಲ್ತೇಶಿ ಅನ್ನೋನು ಬಿಡಬಾರ್ದು. ಮಾಲ್ತೇಶಿ ಸಣ್ಣವನ್ನು ಮತ್ತು ಅವನು ಆ ಥರ ಮಾಡ್ಯಾನ ಅಂದಾಗ ನಮ್ಮನ್ನು ಮಾಡಬೈದು ಅನ್ನೋದು ನಮ್ಮ ಆಸೆ. ಮಾಡ್ತಾನ ಅನ್ನೋದು ನಮ್ಮ ಇದು. ಆದರೂ ಇಬ್ಬರ ಮುರ್ಕಂಬುರ್ಕಿ ಬಿಟ್ಟು ಯಾರು ಇರೋದಿಲ್ಲ ಮನೆಯೊಳಗೆ. ಅನುಮಾನ ಅಂದರೆ ತಮ್ಮನ ಮೇಲೆ ಅನುಮಾನ ಅಂತ. ಅದು 2 ವರ್ಷದ ಹಿಂದೆ ಅನುಮಾನ ಅಂತ ಹೇಳಿದ್ದಾದರೂ 2 ವರ್ಷದ ಹಿಂದೆ ಅನುಮಾನ ಅಂದರೂ ಹೊಡೆದು ಕಳಿಸುವ ಬುದ್ಧಿ ಅಂತ ಹೇಳಿಲ್ಲ. ಆದರೂ ತಗಸಿಂದ ಕರ್ಕೊಬಂದು ಈ ಥರ ಮಾಡ್ಯಾನ ಅಂತ ನಮಗೆ ಭಾವನೆ ಇರಲಿಲ್ಲ. ಅದು ಮಗನ ಅನ್ನೋದು ನಾವು ಇಲ್ಲಿ ಮಟ್ಟ ಭಾವನೆ ತಿಳ್ಕೊಂಡ್ವಿ. ಆದರೂ ಈಗ ಕಂಪ್ಲೀಟ್ ಕೊಟ್ಟ ಮೇಲೆ ಅವನು ಹೋಗಿ ಕಂಪ್ಲೀಟ ಮುಂದುವರೆದು ಕೊಟ್ಟರು ಅವ ನಮ್ಮ ತಮ್ಮಗೆ ಹಿಂಗೆ ಮಾಡಿಬಿಟ್ಟೆ ಅನ್ನೋದು ಒಂದು ಮಾತು ಏನು ಗಮನ ತಗೊಂಡಿಲ್ಲ. ಮತ್ತು ಇಲ್ಲಮ್ಮ ಬರ್ತಾನೆ ತಗೊಳಮ್ಮ ಅಂತ ಹೇಳಿದ್ನ ಹೊರತು ಅವ್ನ ತಮ್ಮನ ಮೇಲೆ ಗಮನನ ತಗೊಂಡಿಲ್ಲ. ಆಮೇಲೆ ಇದು ಫೋನ್ ನಂಬರ್ ಅಂಕರ ಸಿಕ್ಕ ಮೇಲೆ ಅವನು ಸಿಕ್ಕ ಬಿದ್ದ ಮೇಲೆ ಬಾಯಿ ಬಿಟ್ಟು ಹೇಳಿದ ಇಲ್ಲಿ ಹುಗುದು ಹಾಕ್ಯಾನೆ ಅಂತ ಹೇಳಿದ ಮೇಲೆ ನಮಗೆ ಸಂಶಯ ಬಂದಿಲ್ಲ. ಸಂಶಯ ಏನು ಪೂರನೂ ಬಂತು. ಆಮೇಲೆ ಹಗ್ಗ ಹಾಕಿದೆ, ಏಣು ಹಾಕಿದೆ, ಎಳೆದೆ, ಸತ್ತೋದ, ಗುತ್ತೋಡಿ ಹುಡುಗಿದೆ. ಇಲ್ಲಿ ತೋಟದಾಗ ಹೋಗ್ದೇನೆ ಅಂತ ಹೇಳಿದ್ನು ಸರ್. ತೋಟದಾಗ ಹೋಗ್ದಾನು ಅಂದಾಗ ಅದ ಎಲ್ಲಿ ತೋಟ ಏನು ಅಂಥೇಳಿ ಮತ್ತು ಇದೇ ತೋಟ ಅದಾನವ, ಇಲ್ಲೇ ತೋಟದಾಗ ಇದ್ದ, ಮತ್ತು ಇಲ್ಲಿಂದ ಮಾಡ್ಯಾನು ಅನ್ನೋದು ಅದು ಗೊತ್ತಾಗ ಸರ್. ಅದರಿಂದನೂ ನಾವು ಈಗ ಬಂದು ಇಲ್ಲಿ ನೋಡ್ತಾ ಇದ್ದೀವಿ. ಈಗ ಅವನ್ನ ಬಿಡೋಕೆ ನಮ್ಮ ಅವಶ್ಯಕತೆ ಕೊಡಲ್ಲ. ಇಲ್ಲೇ ಹತ್ರ